ಕಾಂಗ್ರೆಸ್ಸು ಇವತ್ತು ಬಂದಿದ್ರೆ ಅಧಿಕಾರಕ್ಕೆ, ನಮ್ಮಿಂದ ಬಂದರು, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ. ಏನು ಮಾಡ್ತಾರೆ ಸಮಾವೇಶ ಮಾಡಿ? ಅದರಿಂದ ಯಾವ ಅಹಿಂದ ಸಮಾವೇಶದ ಸಮಾಜಗಳಿಗೆ ಆ ಸಮಾವೇಶ ಮಾಡಿ ಏನು ಅವ್ರಿಗೆ ಸಂದೇಶ ಕೊಡ್ತೀರಿ? ಅವ್ರ ಬದುಕಿಗೆ ಏನು ದಾರಿ ಮಾಡ್ತೀರಿ? ಅಹಿಂದ ಸಮಾವೇಶ ಮಾಡೋಕ್ಕೆ ಕೊಟ್ಟಿರೋದು ಕುರ್ಚಿ ಉಳಿಸ್ಕೊಳ್ಳೋಕ್ಕಷ್ಟೇ, ಜನಗಳ ಬದುಕನ್ನು ಸರಿಪಡಿಸೋಕ್ಕಲ್ಲ. ಈಗ ಅವ್ರ ಕುರ್ಚಿ ಅಳ್ಳಾಡ್ತದೆ ಅಂತೇಳಿ ಅದಕ್ಕೀಗ ಅಹಿಂದ ಜ್ಞಾಪಕ ಬರ್ತಾಯಿದೆ. ಈಗ ಅಹಿಂದದಲ್ಲಿ ಹಾನಲ್ಲ ಅವರಲ್ಲ, ಅವರಿಗೇನು ಪ್ರತಿನಿತ್ಯ ಹೇಳಿಕೆ ಕೊಡ್ತಾವ್ರೆ ಇಡೀ ರಾಜ್ಯದಲ್ಲಿ? ಕಾಂಗ್ರೆಸ್ಸು ಇವತ್ತು ಬಂದಿದ್ರೆ ಅಧಿಕಾರಕ್ಕೆ, ನಮ್ಮಿಂದ ಬಂದರು, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ ಆ ಸಮಾಜದವರು. ಇವತ್ತು ಆ ಪರಿಸ್ಥಿತಿಲಿ ಇಟ್ಕೊಂಡು ಅಹಿಂದ ಸಮಾವೇಶ ಮಾಡಿ ಏನು ಸಂದೇಶ ಕೊಡ್ತೀರಿ? ಏನು ಸಾಧನೆ ಮಾಡಿ? ದುಡ್ಡು ಖರ್ಚು ಮಾಡಿ ಜನ ಸೇರಿಸೋಕ್ಕೇನು ಸೇರಿಸ್ತೀರಿ? ಯಾರು ಬೇಕಾದ್ರೂ ಸೇರಿಸ್ತಾರೆ. ಈಗ ಇದು ಇರ್ತಕ್ಕಂಥ ವಾಸ್ತವ. ಅದು ನನಗೆ ಗೊತ್ತಿಲ್ಲ, ಅವ್ರವ್ರು ಕೂತ್ಕೊಂಡು ಮಾತಾಡ್ಕೊತಾರೆ, ನಮಗೇನು ಸಂಬಂಧ ಬರ್ತಾರೆ? ಈಗ ಚಿತ್ರದುರ್ಗ ಕ್ಷೇತ್ರಕ್ಕೆ ಏನಾದರೂ ಎಷ್ಟು ಕ್ಷೇತ್ರದಲ್ಲಿ ಹಿರಿಯರಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಸರ್? ನೋಡಿ, ನಾನು ಇನ್ನೊಬ್ಬರ ಸಾವಿನ ನಡುವೆ ಹೋರಾಟ ಮಾಡ್ತಿದ್ದಾಗ ಹಿರಿಯವರಾಗಲಿ ಇನ್ನೊಂದು ವಿಷಯದಲ್ಲಿ ಚರ್ಚೆ ಮಾಡಲ್ಲ. ಆದರೆ ಅಲ್ಲಿ ಒಳಗೆ ಏನು ನಡೀತಾ ಇದೆ ನೋಡಬೇಕಲ್ಲ. ಪಾಪ ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ತಾ ಇದನ್ನೋ ಗೊತ್ತಿಲ್ಲ. ಇಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ಕೆಲವು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ, ಇಲ್ಲ ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳೋಕ್ಕೆ ಮುಚ್ಚಿಟ್ಟಿದ್ದಾರೋ, ಇವೆಲ್ಲ ಇತಿಹಾಸ ನೋಡಿದ್ದೀವಿ. ಯಾತಕ್ಕೋಸ್ಕರವಾಗಿ ತಳ್ತಾರೆ? ಯಾಕೆಂದ್ರೆ ನಾನು ಇಂಥ ವಿಷಯದಲ್ಲಿ ನಾನು ಚರ್ಚೆ ಮಾಡಲ್ಲ. ಆದರೆ ಕೆಲವು ವ್ಯಕ್ತಿಗಳೇನಿದ್ದಾರೆ ಇಂಥ ಸಮಯವನ್ನು ದುರ್ಬಳಕೆ ಮಾಡ್ಕೊಳ್ಳುತ್ತಂತಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ಅಲ್ಲಿ. ಅದಷ್ಟೇ ನಾನು ಹೇಳಿ. ಸರ್, ಚಿತ್ರದುರ್ಗದಲ್ಲಿ BSY ಕಾಂಗ್ರೆಸ್ಸು ಇವತ್ತು ಬಂದಿದ್ರೆ ಅಧಿಕಾರಕ್ಕೆ, ನಮ್ಮಿಂದ ಬಂದರು, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ. ಏನು ಮಾಡ್ತಾರೆ ಸಮಾವೇಶ ಮಾಡಿ? ಅದರಿಂದ ಯಾವ ಅಹಿಂದ ಸಮಾವೇಶದ ಸಮಾಜಗಳಿಗೆ ಆ ಸಮಾವೇಶ ಮಾಡಿ ಏನು ಅವ್ರಿಗೆ ಸಂದೇಶ ಕೊಡ್ತೀರಿ? ಅವ್ರ ಬದುಕಿಗೆ ಏನು ದಾರಿ ಮಾಡ್ತೀರಿ? ಅಹಿಂದ ಸಮಾವೇಶ ಮಾಡೋಕ್ಕೆ ಕೊಟ್ಟಿರೋದು ಕುರ್ಚಿ ಉಳಿಸ್ಕೊಳ್ಳೋಕ್ಕಷ್ಟೇ, ಜನಗಳ ಬದುಕನ್ನು ಸರಿಪಡಿಸೋಕ್ಕಲ್ಲ. ಈಗ ಅವ್ರ ಕುರ್ಚಿ ಅಳ್ಳಾಡ್ತದೆ ಅಂತೇಳಿ ಅದಕ್ಕೀಗ ಅಹಿಂದ ಜ್ಞಾಪಕ ಬರ್ತಾಯಿದೆ. ಈಗ ಅಹಿಂದದಲ್ಲಿ ಹಾನಲ್ಲ ಅವರಲ್ಲ, ಅವರಿಗೇನು ಪ್ರತಿನಿತ್ಯ ಹೇಳಿಕೆ ಕೊಡ್ತಾವ್ರೆ ಇಡೀ ರಾಜ್ಯದಲ್ಲಿ? ಕಾಂಗ್ರೆಸ್ಸು ಇವತ್ತು ಬಂದಿದ್ರೆ ಅಧಿಕಾರಕ್ಕೆ, ನಮ್ಮಿಂದ ಬಂದರು, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ ಆ ಸಮಾಜದವರು. ಇವತ್ತು ಆ ಪರಿಸ್ಥಿತಿಲಿ ಇಟ್ಕೊಂಡು ಅಹಿಂದ ಸಮಾವೇಶ ಮಾಡಿ ಏನು ಸಂದೇಶ ಕೊಡ್ತೀರಿ? ಏನು ಸಾಧನೆ ಮಾಡಿ? ದುಡ್ಡು ಖರ್ಚು ಮಾಡಿ ಜನ ಸೇರಿಸೋಕ್ಕೇನು ಸೇರಿಸ್ತೀರಿ? ಯಾರು ಬೇಕಾದ್ರೂ ಸೇರಿಸ್ತಾರೆ. ಈಗ ಇದು ಇರ್ತಕ್ಕಂಥ ವಾಸ್ತವ. ಸರ್, CM ಕುರ್ಚಿ ಅದು ನನಗೆ ಗೊತ್ತಿಲ್ಲ, ಅವ್ರವ್ರು ಕೂತ್ಕೊಂಡು ಮಾತಾಡ್ಕೊತಾರೆ, ನಮಗೇನು ಸಂಬಂಧ ಬರ್ತಾರೆ? ಈಗ ಚಿತ್ರದುರ್ಗ ಕ್ಷೇತ್ರಕ್ಕೆ ಏನಾದರೂ ಎಷ್ಟು ಕ್ಷೇತ್ರದಲ್ಲಿ ಹಿರಿಯರಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಸರ್? ನೋಡಿ, ನಾನು ಇನ್ನೊಬ್ಬರ ಸಾವಿನ ನಡುವೆ ಹೋರಾಟ ಮಾಡ್ತಿದ್ದಾಗ ಹಿರಿಯವರಾಗಲಿ ಇನ್ನೊಂದು ವಿಷಯದಲ್ಲಿ ಚರ್ಚೆ ಮಾಡಲ್ಲ.